ಇಂದಿನ ಸಚೇತನ ಚಟುವಟಿಕೆ ದಕ್ಷಿಣ ಭಾರತದ ರಾಜ್ಯಗಳು. ನಾವು ನಿನ್ನೆ ಉತ್ತರ ಭಾರತದ ರಾಜ್ಯಗಳ ಕುರಿತು ತಿಳಿದುಕೊಂಡಿದ್ದೇವೆ. ಇಂದು ನಾವು ದಕ್ಷಿಣ ಭಾರತದ ರಾಜ್ಯಗಳ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ನಾವು ಈಗ ತಮಿಳುನಾಡಿನ ಉಡುಪನ್ನು ಧರಿಸಿದ್ದೇವೆ. ನಾವು ತಮಿಳುನಾಡಿನ ಪರಿಚಯ ಮಾಡಿಕೊಡುತ್ತೇವೆ. ತಮಿಳುನಾಡು ದ್ರಾವಿಡ ಸಂಸ್ಕೃತಿ ತಾಯ್ನಾಡು. ಭರತನಾಟ್ಯ, ಕರ್ನಾಟಕ ಸಂಗೀತ ಮತ್ತು ವಿಶಿಷ್ಟ ಪಾಕ ಪದ್ಧತಿಯಿಂದ ಪ್ರಸಿದ್ಧವಾಗಿದೆ. ತಮಿಳುನಾಡಿನ ರಾಜಧಾನಿ ಚೆನ್ನೈಯಾಗಿದೆ. ಭಾಷೆ ತಮಿಳು. ತಮಿಳುನಾಡಿನ ಪ್ರಮುಖ ಪ್ರವಾಸಿ ತಾಣಗಳು ತಾಜ್-ಊರ್, ಬೃಹದೀಶ್ವರ ದೇವಾಲಯ, ಉಡುಪಿ, ಮರೀನಾ ಬೀಚ್ ನಂತಹ ಅನೇಕ ವಿಶ್ವ ಪರಂಪರೆ ತಾಣಗಳು ಮತ್ತು ಗಿರಿಧಾಮಗಳನ್ನು ಹೊಂದಿದೆ. ಕೈಗಾರಿಕೆ, ಕೃಷಿ, ಪ್ರವಾಸೋದ್ಯಮ ಪ್ರಮುಖ ಆದಾಯದ ಮೂಲಗಳಾಗಿವೆ. ನಾವು ಕರ್ನಾಟಕದ ಉಡುಪುಗಳನ್ನು ಧರಿಸಿದ್ದೇವೆ. ಕರ್ನಾಟಕದ ಪ್ರಮುಖ ಅಂಶಗಳು: ಕನ್ನಡ ರಾಜ್ಯೋತ್ಸವ. ನಮ್ಮ ರಾಜ್ಯ ಸ್ಥಾಪನೆಯಾದ ದಿನ ನವೆಂಬರ್ 1, 1956. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ರೂಪುಗೊಂಡ ದಿನ. ಈ ಹಬ್ಬವೇ ನಾಡಹಬ್ಬ. ರಾಜ್ಯ ಚಿಹ್ನೆಗಳು: ಕರ್ನಾಟಕದ ಲಾಂಛನ ಗಂಡ ಬೇರುಂಡ. ರಾಜ್ಯ ಪಕ್ಷಿ ನೀಲಕಂಠ. ರಾಜ್ಯ ಪ್ರಾಣಿ ಆನೆ. ಮರ ಶ್ರೀಗಂಧದ ಮರ. ಹೂವು ಕಮಲ. ಕರ್ನಾಟಕ 31 ಜಿಲ್ಲೆಗಳು, 236ರಿಂದ 240 ತಾಲೂಕುಗಳನ್ನು ಹೊಂದಿವೆ. ನಾವು ಕೇರಳದ ಉಡುಪನ್ನು ಧರಿಸಿದ್ದೇವೆ. ನಾವು ಕೇರಳದ ಪರಿಚಯ: ಕೇರಳದ ರಾಜಧಾನಿ ತಿರುವನಂತಪುರ ಹಾಗೂ ಇಲ್ಲಿಯ ಜನರು ಮಲಯಾಳಂ ಭಾಷೆಯಲ್ಲಿ ಮಾತನಾಡುತ್ತಾರೆ. ಕೇರಳದ ಸಾಕ್ಷರತೆಯ ಪ್ರಮಾಣ 93.91. ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ. ಕೇರಳವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಶ್ರೀಮಂತ ಸುಸಂಸ್ಕೃತ ಪರಂಪರೆಗೆ ಹೆಸರುವಾಸಿಯಾಗಿದೆ. ತೆಲಂಗಾಣ ಪರಿಚಯ: ತೆಲಂಗಾಣವು ಭಾರತದ 29ನೇ ರಾಜ್ಯವಾಗಿದ್ದು 2014 ಜೂನ್ 2ರಂದು ರೂಪುಗೊಂಡಿತು. ತೆಲಂಗಾಣದ